ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ನಲ್ಲಿ ಈಗ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯ ಪರ್ವ ಶುರುವಾಗಿದೆ. ರಾಜ್ಯ ಪ್ರವಾಸ ಹಮ್ಮಿಕೊಂಡಿರುವ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷ ಸಂಘಟನೆಯನ್ನು ಮಾಡ್ತಿದ್ದಾರೆ. ತುಮಕೂರು ಗ್ರಾಮಾಂತರಕ್ಕೆ ಭೇಟಿ ನೀಡಿದ ನಿಖಿಲ್ ಹಾವು ಮುಂಗುಸಿಯಂತೆ ಕಚ್ಚಾಡ್ತಿದ್ದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರನ್ನ ಸಮ್ಮಿಲನ ಮಾಡುವ ಮೂಲಕ ಮೈತ್ರಿ ಪಕ್ಷಕ್ಕೆ ಬಹುದೊಡ್ಡ ಕಮಾಲ್ ಮಾಡಿದ್ದಾರೆ. ಅದರೊಂದು ವರದಿ ನಿಮ್ಮ ಮುಂದೆ. ಹೌದು, ರಾಜ್ಯ ಪ್ರವಾಸ ಹಮ್ಮಿಕೊಂಡಿರುವ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಎರಡನೇ ಹಂತದಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾರ್ಯಕರ್ತರ ಸಭೆ ನಡೆಸಿದ್ರು. ಈ ವೇಳೆ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಅವರ ಕಚೇರಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಚ್ ನಿಂಗಪ್ಪ, ಮುಖಂಡ ಶಾಂತಕುಮಾರ್ ನಿಖಿಲ್ಗೆ ಸಾಥ್ ನೀಡಿದ್ರು. ನಾಯಕರ ಸಮಾಗಮದಿಂದ ಇದುವರೆಗೂ ಹಾವು ಮುಂಗುಸಿಯಂತೆ ಕಚ್ಚಾಡ್ತಾ ಇದ್ದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಕಚೇರಿ ಆವರಣದಲ್ಲಿ ಕೈ ಕುಲುಕಿ ಕುಶಲೋಪರಿ ನಡೆಸಿದ್ರು. ಇನ್ನು ಎನ್ಡಿಎ ಮೈತ್ರಿ ಪಕ್ಷದ ಸಂಘಟನೆ ಕುರಿತು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರ ಜೊತೆ ನಿಖಿಲ್ ಕುಮಾರಸ್ವಾಮಿ ಚರ್ಚೆ ನಡೆಸಿದರು. ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆಸಿ ಟಿಕೆಟ್ ಹಂಚಿಕೆ ಕುರಿತು ಭೇಟಿ ವೇಳೆ ಪ್ರಸ್ತಾಪ ಆಯಿತು. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿ ಟಿಕೆಟ್ಗಳನ್ನು ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗೆ ನೀಡಬೇಕು ಅಂತ ಈಗಾಗಲೇ ತೀರ್ಮಾನಿಸಲಾಗಿದೆ ಎಂದು ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ತಿಳಿಸಿದರು. ಸಭೆ ಬಳಿಕ ಮಾತನಾಡಿರುವ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಉತ್ಸಾಹ ನೋಡಿ ಬಹಳ ಸಂತೋಷವಾಗ್ತಾ ಇದೆ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಬಲಿಷ್ಠವಾಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ 34% ಮತ ಪ್ರಮಾಣ ಹೊಂದಿದ್ದು, ಬಿಜೆಪಿ 32% ಮತ ಪ್ರಮಾಣ ಹೊಂದಿದೆ. ಎರಡು ಪಕ್ಷಗಳು ಒಟ್ಟಾಗಿ ಚುನಾವಣೆ ಎದುರಿಸಿದ್ರೆ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಗೆಲುವು ಸಾಧಿಸುವುದು ಶತಸಿದ್ಧ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇಲ್ಲಿವರೆಗೂ ಚುನಾವಣೆಗಳ ಆದ ಬಳಿಕ ಅಲಯನ್ಸ್ಗಳಾಗಿದೆ, ಪೋಸ್ಟ್ ಪೋಲ್ ಅಲಯನ್ಸು. ಇದೇ ಮೊದಲನೇ ಬಾರಿ 25-30 ವರ್ಷದ ಬಳಿಕ, ಅಂದರೆ ಫ್ರಮ್ ಪಾಸ್ಟ್ 30 ಇಯರ್ಸ್ ಪ್ರೀಪೋಲ್ ಅಲಯನ್ಸ್ ಅಂತಕ್ಕಂಥದ್ದು ಚುನಾವಣೆ ಪೂರ್ವದಲ್ಲಿ ಎಂದೂ ಕೂಡ ಆಗಿರಲಿಲ್ಲ ನಮ್ಮ ರಾಜ್ಯದಲ್ಲಿ. ಈಗ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDA ಮಿತ್ರಕೂಟದ ಭಾಗವಾಗಿ ನಾವು ಕೂಡ ಒಂದು ಅಲಯನ್ಸಲ್ಲಿ ಇದ್ದೀವಿ. ಸೊ ಅಲಯನ್ಸ್ನ ಪರಿಣಾಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿರ್ಬೋದು, ವಿಶೇಷವಾಗಿ ಇಡೀ ರಾಜ್ಯದಲ್ಲಿ 19 NDA ಸಂಸದರು ಗೆದ್ದಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ತುಮಕೂರು ಗ್ರಾಮಾಂತರಕ್ಕೆ ನನ್ನ ಪಕ್ಷ ಸಂಘಟನೆ ದೃಷ್ಟಿಯಿಂದ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ. ಕ್ಷೇತ್ರಕ್ಕೆ ಬಂದಿದ್ದೇನೆ. ಕ್ಷೇತ್ರದ ಶಾಸಕರು ನಮ್ಮ ಮಿತ್ರ ಪಕ್ಷದಿಂದ ಗೆದ್ದಿದ್ದಾರೆ, ಸುರೇಶ್ ಗೌಡರು. ನಿನ್ನೆ ನನಗೆ ಫೋನ್ ಮಾಡಿ ನೀವು ಬರಬೇಕು, ಒಂದು ಸೌಹಾರ್ದಿತವಾಗಿ ಒಂದು ಭೇಟಿ ಕೊಟ್ಟು ಹೋಗಬೇಕು ಅಂತಕ್ಕಂಥದ್ದು ಪ್ರೀತಿಯಿಂದ ಆಹ್ವಾನ ಕೊಟ್ಟರು. ಇಲ್ಲಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ನೂತನ ಜಿಲ್ಲಾಧ್ಯಕ್ಷರು ಪ್ಲಸ್ಸು ಅವ್ರ ಲೀಡರ್ಶಿಪ್ಪಲ್ಲಿ ಪಾರ್ಟಿ ನಾವಿಲ್ಲಿ ಸದೃಢವಾಗಿ ಕಟ್ತೇವೆ. ನಿಂಗಪ್ಪಣ್ಣ ಅವರು ಭಾಳ ಹಿರಿಯ ಮುಖಂಡರುಗಳು, ಅನುಭವಿಗಳು. ಸೊ ನಾವೆಲ್ಲ ಒಟ್ಟಾಗಿ ಎಲ್ಲ ಜಿಲ್ಲಾ ನಾಯಕರು, ಟೋಟಲಿ ನಮ್ಮ ಜಿಲ್ಲಾ ನಾಯಕರುಗಳೆಲ್ಲ ಕೂಡ ಇವತ್ತು ಭಾಗವಹಿಸಿದರು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡು ಸೌಹಾರ್ದಿತವಾಗಿ ಚರ್ಚೆ ಮಾಡಿ ಕಾರ್ಯಕರ್ತರಿಗೆ, ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ, ಸ್ಟ್ರಾಂಗ್ ಮೆಸೇಜ್. ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿರುವ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸದಿಂದ ಹೋದಲ್ಲೆಲ್ಲ ಕಮಾಲ್ ಮಾಡ್ತಿದ್ದಾರೆ. ಅದೇ ನಿಖಿಲ್ ಪ್ರವಾಸದಿಂದ ತುಮಕೂರು ಗ್ರಾಮಾಂತರದಲ್ಲಿ ಬದ್ಧ ವೈರಿಗಳಂತೆ ವರ್ತಿಸ್ತಾ ಇದ್ದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಸೌಹಾರ್ದತೆ ಮೂಡಿದೆ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮತ್ತಷ್ಟು ಬಲ ಪಡೆಯುತ್ತಿರುವ ಸೂಚನೆಗಳು ಸ್ಪಷ್ಟವಾಗಿವೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ಮೈತ್ರಿಯ ಪ್ರಭಾವ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮಂಜುನಾಥ್, ಜಿ ಕನ್ನಡ ನ್ಯೂಸ್, ತುಮಕೂರು.